ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫಿನಾನ್ಸ್ ಟೆಕ್ ಬೈ ಮೋಹಿತ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೆಂಗಪ್ಪ ಸ್ಟಾರ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ, ಓಕೆನಾ? ತುಂಬ ಜನ ಅನ್ಕೊತಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು, ಹೆಂಗೆ ಟ್ರೇಡ್ ಮಾಡೋದು. ನೀವು ನೋಡ್ತಿರ್ತೀರಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ದುಡ್ಡು ಮಾಡ್ತಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು ಸೇವಿಂಗ್ಸ್ ಮಾಡ್ತಿರ್ತಾರೆ. ಸೊ ಅದೇ ಥರ ನೀವು ಕೂಡ ಅನ್ಕೊತಿರ್ತೀರ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗಪ್ಪ ಟ್ರೇಡ್ ಮಾಡೋದು, ಇಲ್ಲ ನಾವು ಹೆಂಗೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಜರ್ನಿ ನಾನು ಸ್ಟಾರ್ಟ್ ಮಾಡೋದು ಅಂತ ಅನ್ಕೊತಿರ್ತೀರ. ಸೊ ನಾನು ಇವತ್ತು ಅದನ್ನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಓಕೆನಾ? ಜಸ್ಟ್ ಒಂದು ಸ್ಮಾಲ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೆಂಗೆ ಅಂತಂದರೆ, ಫಸ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವುದಾದ್ರು ಒಂದು ಬ್ರೋಕರೇಜ್ ಕಂಪ್ನೀಸ್ನ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಝೆರೋದ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಇಲ್ಲ ದನ್ ಆಗಿರ್ಬೋದು. ಸೊ ಈ ಥರ ಯಾವುದನ್ನ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಮಾಡಾದ್ಮೇಲೆ ಅದ್ರಲ್ಲಿ ಕಂಪ್ಲೀಟ್ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಹಲವಾರು ಸೆಗ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಕ್ವಿಟಿ ಸೆಗ್ಮೆಂಟ್ ಆಗಿರ್ಬೋದು, ಡೆರಿವೇಟಿವ್ ಸೆಗ್ಮೆಂಟ್ ಆಗಿರ್ಬೋದು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಗಿರ್ಬೋದು, ಮತ್ತು ಕಮೋಡಿಟೀಸ್ ಆಗಿರ್ಬೋದು. ಸೊ ಈ ಥರ ಫೋರೆಕ್ಸ್ ಆಗಿರ್ಬೋದು, ಈ ಥರ ಹಲವಾರು ಸೆಗ್ಮೆಂಟ್ಸ್ ಇರುತ್ತೆ. ನಾವು ಅದರಲ್ಲಿ ಯಾವುದರಲ್ಲಿ ಟ್ರೇಡ್ ಮಾಡಬೇಕು ಅಂತ ಒಂದು ಸ್ಪೆಸಿಫಿಕ್ ಆಗಿ ಒಂದು ತಿಳ್ಕೊಬೇಕಾಗುತ್ತೆ, ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಈಕ್ವಿಟಿಲಿ ಯಾವುದನ್ನು ಶೇರ್ಸ್ನ ಬೈ ಮಾಡಿ ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಬಿಡಬೇಕು. ಸೊ ಇದಕ್ಕೆ ಯಾವುದರಲ್ಲಿ ನಾವು ಟ್ರೇಡ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದ್ರದ್ದು ನಾಲೆಜ್ನ ತೊಗೊಳ್ಳಿ. ಈ ಥರ ನಾಲೆಜ್ಗೋಸ್ಕರ ನಿಮಗೆ ಯೂಟ್ಯೂಬಲ್ಲಿ ತುಂಬ ಹಲವಾರು ವೀಡಿಯೋಸ್ ಇರುತ್ತೆ, ಎಲ್ಲಿ ಬೇಕಾದ್ರೂ ನಿಮ್ಗೆ ಸಿಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಫಸ್ಟು ಫಂಡಮೆಂಟಲ್ಸ್ನ ಕಲಿಬೇಕಾಗುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ನ ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಂಪ್ನಿ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಟಾಟಾ ಮೋಟರ್ಸ್ ಆಗಿರ್ಬೋದು, ಇಲ್ಲ ವಿಶಾಲ್ ಮಾರ್ಟ್ ಆಗಿರ್ಬೋದು, ಡಿಮಾರ್ಟ್ ಆಗಿರ್ಬೋದು, ಈ ಥರ ಎಲ್ಲ ಕಂಪ್ನೀಸು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ ಈ ಥರ ಕಂಪ್ನೀಸ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ, ಅದರದ್ದು ಸೇಲ್ಸ್ ಹೆಂಗೆ ನಡೀತಿರುತ್ತೆ, ಪ್ರಾಫಿಟಲ್ಲಿ ನಡೀತಿದೆಯಾ, ಲಾಸಲ್ಲಿ ನಡೀತಿದೆಯಾ, ಬ್ಯಾಲೆನ್ಸ್ ಶೀಟೆಲ್ಲ ಚೆಕ್ ಮಾಡಬೇಕು. ಇದಕ್ಕೆಲ್ಲ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದನ್ನು ಕಲಿಬೇಕಾಗುತ್ತೆ. ಸೊ ಇದನ್ನು ಕಲಿತ್ರೆ ನೀವು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಗೆ ನಾಲೆಜ್ ಸಿಗುತ್ತೆ. ಆ ಕಂಪ್ನಿ ಬಗ್ಗೆ ತಿಳ್ಕೊಳೋದು ಕಂಪ್ಲೀಟ್ ನೀವು ಅನಲೈಸ್ ಮಾಡೋಷ್ಟು ನಿಮ್ಗೆ ನಾಲೆಜ್ ಸಿಗುತ್ತೆ. ನೆಕ್ಸ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕಾ, ಇಂಟ್ರಾಡೇ ಮಾಡಬೇಕಾ, ಸ್ವಿಂಗ್ ಟ್ರೇಡ್ ಮಾಡಬೇಕಾ, ಇದನ್ನು ಮಾಡಬೇಕು ಅಂತಂದರೆ ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನ ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಒಂದು ಎಲ್ಲರೂ ಎಷ್ಟೋ ಜನ ಸ್ಕ್ರೀನ್ಸಲ್ಲಿ ನಿಮಗೆ ಒಂದು ಗ್ರಾಫ್ ಥರ ಕಾಣ್ತಿರುತ್ತೆ, ಅದನ್ನು ನೋಡಿಕೊಂಡು ದುಡ್ಡು ಮಾಡ್ತಿರ್ತಾರೆ, ಅದನ್ನು ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಅದೇನಪ್ಪ ಅಂತಂದರೆ ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್, ಇವಾಗ ನಿಮಗೆ ರೆಡ್ ಗ್ರೀನ್ ಥರ ಕ್ಯಾಂಡಲ್ಸ್ ಇರುತ್ತಲ್ಲ, ಅದನ್ನು ಕ್ಯಾಂಡಲ್ ಸ್ಟಿಕ್ ಅಂತೀವಿ. ಆ ಕ್ಯಾಂಡಲ್ ಸ್ಟಿಕ್ನ ಒಂದೊಂದು ಕ್ಯಾಂಡಲ್ಲು ನಿಮ್ಗೆ ಒಂದೊಂದು ಅರ್ಥ ಇರುತ್ತೆ. ಆ ಕ್ಯಾಂಡಲ್ ಬಗ್ಗೆ ನೀವು ಕಲಿಬೇಕಾಗುತ್ತೆ, ಆ ಕ್ಯಾಂಡಲ್ಸ್ ಬಗ್ಗೆ ನೀವು ಕಲಿಬೇಕಾಗುತ್ತೆ. ಅದಾದಮೇಲೆ ನೀವು ಆ ಕ್ಯಾಂಡಲ್ಸ್ ಎಲ್ಲ ಫಾರ್ಮ್ ಆಗಿ ಒಂದು ಪ್ಯಾಟ್ರನ್ ಆಗುತ್ತೆ. ಸೊ ಫಾರ್ಮೇಷನ್ ಆ ಪ್ಯಾಟ್ರನ್ ಏನಾಗುತ್ತೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನ ನೀವು ಕಲಿಬೇಕಾಗುತ್ತೆ. ಆ ಕಂಪ್ಲೀಟ್ನ ನೀವು ಚಾರ್ಟ್ ಪ್ಯಾಟ್ರನ್ ಅಂತೀವಿ. ಸೊ ಚಾರ್ಟ್ ಪ್ಯಾಟ್ರನ್ನ ಕಲಿಬೇಕಾಗುತ್ತೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್, ಚಾರ್ಟ್ ಪ್ಯಾಟ್ರನ್ ಎರಡೂ ಒಂದೇ. ಸೊ ಅದನ್ನು ಕಲಿಬೇಕಾಗುತ್ತೆ. ಅದರಲ್ಲಿ ನೀವು ಸಪೋರ್ಟು, ರೆಸಿಸ್ಟೆನ್ಸು, ಪ್ರೈಸ್ ಕಂಪ್ಲೀಟ್ ಎಲ್ಲ ನೋಡಿ ನೀವು ಪ್ರೈಸ್ ಆಕ್ಷನ್ನ ಕಲಿಬೇಕಾಗುತ್ತೆ. ಸೊ ಅದನ್ನು ಕಲಿತ್ರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ. ಟೆಕ್ನಿಕಲ್ ಅನಾಲಿಸಿಸ್ ಕಲಿತ್ರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ, ಸ್ವಿಂಗ್ ಟ್ರೇಡು, ಈ ಥರ ಟ್ರೇಡಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರೈಸ್ ಏನು ಹೇಳ್ತಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಈ ಥರ ನಾವು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ನೀವು ಈ ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇರೆ ಕಡೆ ವೀಡಿಯೋಸ್ ತುಂಬ ಅವೈಲೇಬಲ್ ಇರುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಫಸ್ಟು ಎಜುಕೇಷನ್ ತೊಗೊಳ್ಳಿ. ಸೊ ಅದಾದಮೇಲೆ ಟ್ರೇಡ್ ಮಾಡಿ, ಇಲ್ಲ ಅದಾದಮೇಲೆ ಇನ್ವೆಸ್ಟ್ ಮಾಡಿ. ಬ್ಲೈಂಡಾಗಿ ಯಾರೋ ಹೇಳಿದ್ರು ಅಂತ ನಾನೇ ಹೇಳಿದೆ ಅಂತ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ. ಫಸ್ಟ್ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಳಿ, ಎಜುಕೇಷನ್ ತೊಗೊಳ್ಳಿ, ಓಕೆನಾ? ಫಸ್ಟು ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ರಿಸ್ಕ್ನ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡಿಕೊಂಡು ಟ್ರೇಡ್ ಮಾಡಿ, ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಓಕೆನಾ? ಸೊ ನಾನು ನಿಮಗೋಸ್ಕರ ನೆಕ್ಸ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರ್ಬೋದು, ಇಂಟ್ರಾಡೇ ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೂ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.